ಈ ಸಿನಿಮಾ ಕೇವಲ ಒಂದು ಲವ್ ಸ್ಟೋರಿ ಅಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿ ಒಮ್ಮೆ ಆದ್ರೂ ನಡೆದಿರಬಹುದಾದ ಭಾವನೆಗಳ ಕತೆ. ಕೆಲವೊಂದು ಕ್ಷಣಗಳಲ್ಲಿ ನೀವು ನಗ್ತೀರಾ, ಕೆಲವೊಂದು ಕ್ಷಣಗಳಲ್ಲಿ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಕೊನೆಯವರೆಗೂ ನೋಡಿದ್ರೆ ಮಾತ್ರ ಈ ಕಥೆಯ ನಿಜವಾದ ಅರ್ಥ ಗೊತ್ತಾಗುತ್ತೆ. ಸೊ ಹಲೋ ಗೈಸ್, ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ಹೊಸ ತಮಿಳ್ ಮೂವಿ ಇದಾಯ ಮುರುಳಿ. ಕತೆ ಶುರು ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಕತೆ ಶುರು ಮಾಡೋಣ. ಕತೆ ಶುರುವಾಗುತ್ತೆ. ಮದುವೆ ಆಗ್ಬೇಕಾಗಿದ್ದ ಹುಡುಗ ಮದುವೆ ಮಂಟಪದಲ್ಲಿ ಇಲ್ಲ, ಅಮೆರಿಕದಲ್ಲಿ ಕುಳಿತಿದ್ದಾನೆ. ಕೂಡಲೇ ಹುಡುಗನ ಮಾವ ಫೋನ್ ಮಾಡಿ, ಏಯ್ ಮದುವೆಗೆ ಇನ್ನು 2 ದಿನ ಮಾತ್ರ ಇರೋದು, ಅಮೆರಿಕದಲ್ಲಿ ಏನ್ ಮಾಡ್ತಾ ಇದೀಯಾ, ಕೂಡಲೇ ಇಲ್ಲಿಗ್ ಬಾ ಅಂತ ಹೇಳ್ತಾನೆ. ನನ್ ಕೈಯಲ್ಲಿ ಮ್ಯಾನೇಜ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಬೈತಾನೆ. ಹುಡುಗನು ಮದುವೆ ವಿಷಯ ನೆನ್ಪಾಗ್ಬಿಟ್ಟು ಅವಸರವಾಗಿ ಅಮೆರಿಕದಿಂದ ಚೆನ್ನೈಗೆ ಫ್ಲೈಟ್ ತಗೊಂಡು ಬರ್ತಾ ಇದ್ದಾನೆ. ಫ್ಲೈಟ್ ನಲ್ಲಿ ಬರುವಾಗ ಪಕ್ಕದಲ್ಲಿದ್ದ ಒಬ್ಬ ಬಿಸ್ನೆಸ್ ಮೆನ್ ಕೇಳ್ತಾನೆ, ಏನಪ್ಪಾ ಇನ್ನ 2 ದಿನದಲ್ಲಿ ಮದುವೆ ಅಂತ ಹೇಳ್ತಾ ಇದೀಯಾ, ಆದ್ರೆ ಇವಾಗ ಯಾಕೆ ಇಷ್ಟು ಅವಸರವಾಗಿ ಹೋಗ್ತಾ ಇದೀಯಾ, ನಿನ್ನ ಕತೆ ಏನು, ನಿನ್ ಸಮಸ್ಯೆ ಏನು ಅಂತ ಕೇಳ್ತಾನೆ. ಅವಾಗ ಅವನ ಫ್ಲಾಶ್ ಬ್ಯಾಕ್ ಸ್ಟೋರಿ ಗೊತ್ತಾಗುತ್ತೆ. ಈಗ ಸ್ವಲ್ಪ ಫ್ಲಾಶ್ ಬ್ಯಾಕ್. ಬಹಳ ವರ್ಷಗಳ ಹಿಂದೆ 3 ಫ್ರೆಂಡ್ಸ್ ಇರ್ತಾರೆ. ಅದರಲ್ಲಿ ಒಬ್ಬನೇ ನಮ್ಮ ಮೂವಿಯ ಹೀರೋ ಇದಯಾಗೆ ಅಪ್ಪ ಅಮ್ಮ ಇಲ್ಲ, ಚಿಕ್ಕ ವಯಸ್ಸಿನಲ್ಲೇ ಅವರು ತೀರ್ಕೊಂಡಿದ್ದಾರೆ. ಈಗ ಇದಯನ ನೋಡ್ಕೊಳ್ತಾ ಇರೋದು ಅವರ ಮಾವನ ಹತ್ರ ಬೆಳೆದಿರೋದಕ್ಕೂ ಏನೋ ಗೊತ್ತಿಲ್ಲ, ಅವನಿಗೆ ತುಂಟಾಟ ಬಹಳ ಜಾಸ್ತಿ ಇದೆ. ಇದಯ ಮತ್ತೆ ಅವನ ಫ್ರೆಂಡ್ಸು 5ನೇ ಕ್ಲಾಸ್ ಅಲ್ಲೇ ಓದ್ಬೇಕಾದ್ರೆ ಏನಪ್ಪಾ ಮಗು ಹೇಗೆ ಹುಟ್ಟುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಬರೀ ಮುತ್ತು ಕೊಟ್ರೆ ಸಾಕು ಮಗು ಹುಟ್ಟುತ್ತೆ ಅಂತ ಅವರು ಅನ್ಕೊಂಡಿರ್ತಾರೆ. ಆಕ್ಚುಲಿ ನಾವು ಕೂಡ ಚಿಕ್ಕ ವಯಸ್ಸಲ್ಲಿದ್ದಾಗ ಅದೇ ತರ ಅನ್ಕೊಂಡಿದ್ವಿ. ಆ ಸಮಯಕ್ಕೆ ಸರಿಯಾಗಿ ಇದಯನ ಕ್ಲಾಸ್ ಟೀಚರ್ ಬಂದ್ಬಿಟ್ಟು, ಈ ಹುಡುಗ ತುಂಬಾನೇ ತುಂಟ ಕಣ್ರಿ, ಆದ್ರೂ ತುಂಬಾ ಒಳ್ಳೆ ಹುಡುಗ ಅಂತ ಪ್ರೀತಿಯಿಂದ ಒಂದು ಮುತ್ತು ಕೊಡ್ತಾರೆ. ಅಷ್ಟೇ ಕತೆ. ಟೀಚರು ನಿಂಗೆ ಮುತ್ತು ಕೊಟ್ಟಿದ್ದಾರೆ, ಖಂಡಿತ ಟೀಚರ್ಗೆ ಇವಾಗ ಮಗು ಹುಟ್ಟುತ್ತೆ ಅಂತ ಅವ್ರ 3ರಲ್ಲಿ ಭಯ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಹೀಗೆ ಪ್ರತಿದಿನ ಟೀಚರ್ ಹೊಟ್ಟೆ ನೋಡ್ತಾ ಇರ್ತಾರೆ, ದೊಡ್ಡದಾಗಿದೆಯೋ ಇಲ್ಲೋ ಅಂತ. 6 ತಿಂಗಳ ನಂತರ ಟೀಚರ್ ಹೊಟ್ಟೆ ದೊಡ್ಡದಾಗುತ್ತೆ. ಆದ್ರೆ ಟೀಚರ್ಗೆ ಯಾಕೆ ಹೊಟ್ಟೆ ದೊಡ್ಡದಾಗುತ್ತೆ ಅಂತ ನಮಗೆ ಗೊತ್ತಿರುತ್ತೆ, ಯಾಕಂದ್ರೆ ಆ ಟೀಚರ್ ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿರ್ತಾರೆ. ಆದ್ರೆ ಆ ಬೇಬಿ ಅವರ ಹಸ್ಬೆಂಡ್ ನದ್ದು ಅನ್ನೋದು ಈ ಒಂದು ಮಕ್ಕಳಿಗೆ ಗೊತ್ತಿಲ್ಲ. ಪಾಪ ಇದಯ ಮಾತ್ರ ಆ ಬೇಬಿ ನಂದೇ ಇರ್ಬೇಕು ಅಂತ ಸೀರಿಯಸ್ ಆಗಿ ನಂಬಿಡ್ತಾನೆ. ಅದೇ ಟೈಮ್ ನಲ್ಲಿ ಟೀಚರ್ಗೆ ಲೇಬರ್ ಪೇನ್ ಶುರುವಾಗುತ್ತೆ. ಇದಯಾನೇ ಅವರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ. ಹಸ್ಬೆಂಡ್ ವಿದೇಶದಲ್ಲಿದ್ದ ಕಾರಣ ಚಿಕ್ಕ ವಯಸ್ಸಿನಲ್ಲೇ ನಾನೇ ಅವರ ಹಸ್ಬೆಂಡ್ ಅಂತ ಫಾರ್ಮಿಗೆ ಸೈನ್ ಕೂಡ ಹಾಕ್ಬಿಡ್ತಾನೆ. ಇಷ್ಟೊಂದು ಇನ್ನೋಸೆಂಟ್ ಆಗಿದ್ರು ಕೂಡ ಈ ಗ್ಯಾಂಗ್ ಮಾಡಿದ ಕಿರಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಹೀಗೆ ಟೈಮ್ ಪಾಸ್ ಆಗುತ್ತೆ. 5ನೇ ಕ್ಲಾಸ್ ನಲ್ಲಿದ್ದ ಈ ಗ್ಯಾಂಗು ಡೈರೆಕ್ಟ್ ಆಗಿ 12ನೇ ಕ್ಲಾಸಿಗೆ ಬರ್ತಾರೆ. ಚಿಕ್ಕ ವಯಸ್ಸಿನ ಕಿರಿಕು ಈಗ ಸ್ವಲ್ಪ ಲವ್ ಮೋಡಿಗೆ ಶಿಫ್ಟ್ ಆಗಿರುತ್ತೆ. ನಮ್ಮ ಹೀರೋ ಇದಯಾಗೆ ಒಬ್ಬ ಹುಡುಗಿ ಮೇಲೆ ಕ್ರಶ್ ಆಗುತ್ತೆ. ಅವಳು ದಿನವೂ ಟ್ಯೂಷನ್ಗೆ ಬರ್ತಾಳೆ, ಜೊತೆಗೆ ಬ್ಯಾಡ್ಮಿಂಟನ್ ಕೂಡ ಆಡ್ತಾಳೆ. ಸೊ ಅವಳು ಎಲ್ಲಿ ಹೋಗ್ತಾಳೋ ನಮ್ಮ ಬ್ರೋ ಕೂಡ ಅಲ್ಲೇ ಹಾಜರಾಗ್ತಾನೆ. ಆಕ್ಚುಲಿ ಕಾಮನ್ ಆಗಿ ಯಾವುದೇ ಹುಡುಗ ಹುಡುಗಿನ ಫಾಲೋ ಮಾಡಿದ್ರೆ ಹುಡುಗಿ ಗೊತ್ತಾಗ್ಬಿಡುತ್ತೆ ಅವ್ನು ನನಗೆ ಇಷ್ಟ ಪಡ್ತಾ ಇದ್ದಾನೆ ಅಂತ. ಅದೇ ತರ ಇಲ್ಲೂ ಕೂಡ ಆಯ್ತು. ಆದ್ರೂ ಅವಳು ಏನು ರಿಯಾಕ್ಟ್ ಮಾಡೋದಿಲ್ಲ. ಒಂದು ದಿನ ಆ ಹುಡುಗಿಯ ಹುಟ್ಟು ಹಬ್ಬ ಬರುತ್ತೆ. ಸಾಮಾನ್ಯವಾಗಿ ಬರ್ತ್ಡೇ ಅಂದ್ಮೇಲೆ ಫ್ರೆಂಡ್ಸ್ ನ ಇನ್ವೈಟ್ ಮಾಡ್ತಿರ್ತಾನೆ. ಆದ್ರೆ ಇಲ್ಲಿ ಆ ಹುಡುಗಿ ಇದಯನನ್ನ ಮಾತ್ರ ಇನ್ವೈಟ್ ಮಾಡ್ತಾಳೆ. ನಮ್ ಹುಡುಗಂಗಂತೂ ಫುಲ್ ಖುಷಿ ತಾಳಕ್ ಆಗ್ತಿಲ್ಲ. ಆಹಾ, ಆ ಹುಡುಗಿ ನನ್ನನ್ನ ಮಾತ್ರ ಕರೆದಿದ್ದಾಳೆ ಅಂತ ಫುಲ್ ಖುಷಿ ಆಗಿರ್ತಾನೆ. ಇದು ಲವ್ವೇ ಇರ್ಬೇಕು ಅಂತ ಅನ್ಕೊಳ್ತಾನೆ. ಸರಿ ಅಂತ ಒಂದು ಒಳ್ಳೆ ಗಿಫ್ಟ್ ನ ಪ್ಯಾಕ್ ಮಾಡ್ಕೊಂಡು ಫ್ರೆಂಡ್ಸ್ ನ ಕರ್ಕೊಂಡು ಬರ್ತ್ಡೇಗೆ ಬರ್ತಾನೆ. ಅಲ್ಲಿ ಹೋಗ್ ನೋಡಿದ್ರೆ ಇಡೀ ಊರಿರುತ್ತೆ. ನನ್ನನ್ ಮಾತ್ರ ಇನ್ವೈಟ್ ಮಾಡಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇಡೀ ಊರೇ ಇಲ್ಲಿಗೆ ಬಂದಿದೆ ಅಂತ ಅವನಿಗೆ ಮನ್ಸಲ್ಲಿ ಶಾಕ್ ಆಗುತ್ತೆ. ಪರವಾಗಿಲ್ಲ, ಆದ್ರೂ ನನ್ನ ಇನ್ವೈಟ್ ಮಾಡೋಳೆ ಅಂತ ಈ ಗಿಫ್ಟ್ ನ ಕೊಟ್ಟು ಅವಳನ್ನ ಪ್ರಪೋಸ್ ಮಾಡೋಣ ಅಂತ ಅನ್ಕೊಳ್ತಾನೆ. ಆದ್ರೆ ಯಾವ ಹುಡುಗನ ಲೈಫ್ ನಲ್ಲೂ ಆಗಬಾರ್ದ ಒಂದು ಸೀನು ಇದೇ ಬರ್ತ್ಡೇ ಪಾರ್ಟಿಯಲ್ಲಿ ಆಗ್ಬಿಡುತ್ತೆ. ಆಗ ಕೇಕ್ ಕಟ್ ಮಾಡುವ ಟೈಮ್ ಬರುತ್ತೆ. ಎಲ್ರು ಬಾರಮ್ಮ ಬರ್ತ್ಡೇ ಗರ್ಲ್ ಕೇಕ್ ಕಟ್ ಮಾಡು ಅಂತ ಕರೀತಾರೆ. ನಮ್ಮ ಹೀರೋ ಕೂಡ ಖುಷಿಯಾಗಿ ಅವಳನ್ನೇ ನೋಡ್ತಾ ಇರ್ತಾನೆ. ಆದ್ರೆ ಮುಂದಿನ ಸೆಕೆಂಡ್ ನಲ್ಲಿ ಅವನಿಗೆ ಫುಲ್ಲು ಶಾಕು. ಯಾಕಂದ್ರೆ ಕೇಕ್ ಕಟ್ ಮಾಡೋಕೆ ಒಬ್ಳಲ್ಲ, ಇಬ್ರು ಒಂದೇ ತರ ಕಾಣೋ ಹುಡುಗಿಯರು ಬಂದು ನಿಲ್ತಾರೆ. ಇಬ್ರು ಟ್ವಿನ್ಸ್. ಅಷ್ಟೇ ಅಲ್ಲ, ಇಬ್ರು ಕಾರ್ಬನ್ ಕಾಪಿ ತರ ಇರ್ತಾರೆ. ಬ್ಯಾಡ್ಮಿಂಟನ್ ಆಡೋ ಹುಡುಗಿ ಕೂಡ ಇವಳೆ, ಟ್ಯೂಷನ್ಗೆ ಬರೋ ಹುಡುಗಿ ಕೂಡ ಇವಳೆ. ಇವರ ಅಪ್ಪ ಅಮ್ಮನಿಗೆ ಒಂದ್ಸರಿ ಕನ್ಫ್ಯೂಷನ್ ಆಗುತ್ತೆ, ಯಾರ್ಯಾರಂತ ಗೊತ್ತಾಗಲ್ಲ. ಅವರ ಅಪ್ಪ ಅಮ್ಮನಿಗೆ ಕೆಲವೊಮ್ಮೆ ಯಾರ್ಯಾರಂತ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ ನಮ್ಮ ಬ್ರೋ ಪರಿಸ್ಥಿತಿ ಹೇಗಿರ್ಬೇಡ. ಇಷ್ಟೊಂದು ದಿನ ಹೃದಯ ಪೂರ್ತಿ ಲವ್ ಮಾಡಿದ ನಮ್ಮ ಹುಡುಗ ಯಾವ ಹುಡುಗಿನ ಲವ್ ಮಾಡ್ತಾವನಂತಾನೆ ಗೊತ್ತಾಗ್ತಿಲ್ಲ. ಇವಾಗ ಪಾಪ ಲವ್ ಹೇಳೋಕೆ ಬಂದ ಜಾಗದಲ್ಲೇ ಇಂಥ ಟ್ವಿಸ್ಟ್ ಸಿಗುತ್ತೆ. ಅವನ ಹಾರ್ಟ್ ಅಕ್ಷರ ಸಹ ಚೂರು ಆಗುತ್ತೆ. ಆಗ ಹುಡುಗಿ ಇದಾಗೆ ಒಂದು ಚಾಲೆಂಜ್ ಕೊಡ್ತಾಳೆ,
ನಮ್ಮಿಬ್ರಲ್ಲಿ ಯಾರು ಬ್ಯಾಡ್ಮಿಂಟನ್ ಗರ್ಲ್ ಯಾರು ಟ್ಯೂಷನ್ ಗರ್ಲ್ ಅಂತ ಗುರುತಿಸೋ ನೋಡೋಣ ಅಂತ ಹೇಳ್ತಾಳೆ. ನಮ್ಮ ಹೀರೋ ಪಾಪ ಅಲ್ಲೇ ಫೇಲ್ ಆಗ್ಬಿಡ್ತಾನೆ. ಅಷ್ಟೇ, ಆ ಕ್ಷಣದಿಂದ ನಾನು ಯಾರನ್ನ ಲವ್ ಮಾಡ್ತಾ ಇದೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಪ್ರಪೋಸ್ ಮಾಡಿ ಇನ್ನೂ ದೊಡ್ಡ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಏಕೆ ಅಂತ ಸುಮ್ನಾಗ್ತಾನೆ. ತನ್ನ ಲವ್ ನ ಮನ್ಸಲ್ಲೇ ಹೂತ್ ಬಿಡ್ತಾನೆ. ಹೀಗೆ ಇದೆಯ ಒನ್ ಸೈಡ್ ಲವ್ ನ ನೋವನ್ನ ಯಾರಿಗೂ ಹೇಳ್ಕೊಳ್ಳದೆ ಒಳಗೊಳಗೆ ಅನುಭವಿಸ್ತಾ ಇರ್ತಾನೆ. ಸರಿ, ಟ್ಯೂಷನ್ ಲವ್ ಕೂಡ ಆಯ್ತು, ಮತ್ತೆ ಟ್ವಿನ್ಸ್ ಕನ್ಫ್ಯೂಷನ್ ಕೂಡ ಆಯ್ತು. ಇವಾಗಾದ್ರೂ ನಿಜವಾಗಿಯೂ ತಾನು ಲವ್ ಮಾಡಿದ್ದು ಯಾವ ಹುಡುಗಿನೋ ಅಂತ ಗೊತ್ತಾಗ್ಬೇಕು ಅಂತ ನಮ್ಮ ಬ್ರೋ ಊರನ್ನೇ ಸುತ್ತಾ ಇರ್ತಾನೆ. ಅದೇ ಟೈಮ್ ನಲ್ಲಿ IPL ಮ್ಯಾಚ್ ನಡೀತಾ ಇರುತ್ತೆ. ಮಾವ ದೊಡ್ಡ ಕ್ರಿಕೆಟ್ ಫ್ಯಾನ್ ಆಗಿರೋದ್ರಿಂದ ಇಡೀ ಏರಿಯಾದವರನ್ನ ಮನೆಗೆ ಟೆರೆಸ್ ಕರೆಸಿ ಮ್ಯಾಚ್ ನ ನೋಡಿಸ್ತಾ ಇರ್ತಾನೆ. ಆದ್ರೆ ಅಲ್ಲಿ ಅದೇ ಟೈಮ್ ಅಲ್ಲಿ ಒಂದು ಸೀನ್ ಕ್ರಿಯೇಟ್ ಆಗುತ್ತೆ. ಅದೇನಪ್ಪಾ ಅಂತ ಅಂದ್ರೆ, ಇವಾಗ ಇಬ್ರು ರೌಡಿಗಳು ಕುಡ್ದು ಅಲ್ಲಿ ನುಗ್ಬಿಟ್ಟು ಗಲಾಟೆ ಶುರು ಮಾಡ್ತಾರೆ. ಅದನ್ನ ನೋಡಿ ನಮ್ಮ ಹೀರೋ ಕೂಡ ಸುಮ್ನೆ ನಿಲ್ಲಲ್ಲ. ಕುಡಿಯೋಕೆ ಬೇರೆ ಜಾಗ ಸಿಗಲ್ವಾ ಅಂತ ಎದುರು ನಿಲ್ತಾನೆ. ಒಂದ್ ಕಡೆ IPL ಮ್ಯಾಚ್ ಹೈ ವೋಲ್ಟೇಜ್ ನಲ್ಲಿ ಇದ್ರೆ, ಇನ್ನೊಂದ್ ಕಡೆ ಇವರ ಫೈಟ್ ಅದಕ್ಕಿಂತ ಜಾಸ್ತಿ ಹಿಟ್ ಆಗ್ಬಿಡುತ್ತೆ. ಈ ಗಲಾಟೆಯಲ್ಲಿ ಇದಯ ಒಳ್ಳೆ ಏಟು ಬೀಳುತ್ತೆ. ಮಾವಂಗೆ ಗಾಬರಿಯಾಗಿ ಅಯ್ಯೋ ನಮ್ಮ ಹುಡುಗನಿಗೆ ಏನಾದ್ರು ಆಗ್ಬಿಟ್ರೆ ಅಂತ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲ್ ನಲ್ಲಿ ಇದಯ ಲೈಫ್ಗೆ ಮತ್ತೊಂದು ಯೂಟರ್ನ್ ಸಿಗುತ್ತೆ. ಟ್ರೀಟ್ಮೆಂಟ್ ಆಗ್ತಾ ಇರುವಾಗ ಇದಯ ಕಣ್ಣು ತೆರೆದ್ ನೋಡಿದ್ರೆ ಎದುರಿಗೆ ಒಬ್ಬ ಸುಂದರ ಡಾಕ್ಟರ್. ಅವಳನ್ನ ನೋಡಿದ ಕ್ಷಣಕ್ಕೆ ಮತ್ತೆ ಹಾರ್ಟ್ ಫುಲ್ ಸ್ಪೀಡ್ ನಲ್ಲಿ ಬೀಟ್ ಆಗೋಕೆ ಶುರು ಆಗುತ್ತೆ. ಈ ಸಲ ಮಾತ್ರ ಡೌಟ್ ಅಲ್ಲ, ಖಂಡಿತ ಇವಳನ್ನೇ ಲವ್ ಮಾಡ್ತೀನಿ ಅಂತ ಡಿಸೈಡ್ ಆಗ್ತಾನೆ. ಮತ್ತೊಂದು ಹೊಸ ಕ್ರಶ್ಗೆ ಬೀಳ್ತಾನೆ. ಟ್ರೀಟ್ಮೆಂಟ್ ಮುಗಿಸಿ ಹೊರಗೆ ಬಂದಾಗ ದೂರದಲ್ಲಿ ಒಬ್ಬನನ್ನು ನೋಡಿ ಶಾಕ್ ಆಗ್ತಾನೆ. ಅವನೇ ಅವನ ಶಾಲೆಯ ಹಳೆಯ ಫ್ರೆಂಡ್ ಅಣ್ಣು. ಈಗ ಅವನೇ ಈ ಹಾಸ್ಪಿಟಲ್ ನಲ್ಲಿ ಡಾಕ್ಟರು. ಅಷ್ಟೇ, ನಮ್ಮ ಬ್ರೋನ ತಲೆಯಲ್ಲಿ ಹೊಸ ಪ್ಲಾನ್ ರೆಡಿ. ಅಣ್ಣು ಇದನ್ನಲ್ವಾ, ಅವನ ಮೂಲಕ ಈ ಡಾಕ್ಟರ್ ಜೊತೆಗೆ ಸೆಟ್ಟಿಂಗ್ ಮಾಡ್ಕೊಳ್ಬಹುದು ಅಂತ. ಅವಾಗಿಂದ ಪ್ರತಿದಿನ ಹಾಸ್ಪಿಟಲ್ಗೆ ರೌಂಡ್ ಹೊಡೆಯೋಕೆ ಶುರು ಮಾಡ್ತಾನೆ. ದಿನಗಳು ಕಳೆಯುತ್ತಾ ಹೋದಂತೆ ಇಬ್ರು ನಿಧಾನವಾಗಿ ಒಳ್ಳೆ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಡಾಕ್ಟರ್ ಕೂಡ ಇದರ ಜೊತೆ ಫ್ರೀಯಾಗಿ ಮಾತಾಡೋಕೆ ಶುರು ಮಾಡ್ತಾಳೆ. ಇದನ್ನೆಲ್ಲ ನೋಡಿ ಇದಯಾಗೆ ಒಂದೇ ಒಂದು ಯೋಚನೆ ಬರ್ತಾ ಇರುತ್ತೆ, ಇವತ್ತಾದ್ರೂ ಲವ್ ಹೇಳ್ಕೋಬೇಕು ಅಂತ. ಆದ್ರೆ ಪ್ರತಿ ಸಲ ಧೈರ್ಯ ಮಾಡಿ ಹೋಗ್ತಾನೆ. ಕೊನೆಯ ಕ್ಷಣದಲ್ಲಿ ಇವತ್ತು ಬೇಡ ನಾಳೆ ಹೇಳ್ತೀನಿ ಅಂತ ಬ್ಯಾಕ್ಔಟ್ ಆಗ್ಬಿಡ್ತಾನೆ. ಇತ್ತ ಡಾಕ್ಟರ್ಗೂ ಕೂಡ ಇದೆಯ ಮೇಲೆ ಫೀಲಿಂಗ್ಸು ಬರೋಕೆ ಶುರು ಆಗ್ತಾ ಇದೆ. ಅವಳಿಗೂ ಲವ್ ಹೇಳ್ಕೋಬೇಕು ಅಂತ ಅನ್ಸುತ್ತೆ. ಆದ್ರೆ ಅವಳು ತುಂಬಾನೇ ಶಾಯ್ ಟೈಪ್ ಹುಡುಗಿ. ಹುಡುಗನೇ ಮೊದಲು ಪ್ರಪೋಸ್ ಮಾಡಬೇಕು ಅಂತ ಅವಳು ಸುಮ್ಮನೆ ಕಾಯ್ತಾ ಇರ್ತಾಳೆ. ಹೀಗೆ ಇಬ್ರು ಒಬ್ರಿಗೊಬ್ರು ಇಷ್ಟ ಆದ್ರೂ ಕೂಡ ಯಾರು ಫಸ್ಟ್ ಸ್ಟೆಪ್ ತಗೊಳ್ತಾ ಇಲ್ಲ. ಒಂದು ದಿನ ಡಾಕ್ಟರ್ ತನ್ನ ಊರಿಗೆ ಹೋಗೋ ಟೈಮ್ ಬರುತ್ತೆ. ಆಗ ನಮ್ಮ ಹೀರೋಗೆ ಅರ್ಥ ಆಗುತ್ತೆ, ಇದನ್ನ ಈ ಒಂದು ಚಾನ್ಸ್ ನ ಮಿಸ್ ಮಾಡಿದ್ರೆ ಮತ್ತೆ ಚಾನ್ಸ್ ಸಿಗೋದಿಲ್ಲ ಅಂತ. ತಕ್ಷಣ ರೈಲ್ವೆ ಸ್ಟೇಷನ್ಗೆ ಓಡ್ತಾನೆ. ಮನ್ಸಲ್ಲಿ 1000 ಬಾರಿ ಲವ್ ಡೈಲಾಗ್ ನ ರಿಹರ್ಸಲ್ ಮಾಡ್ಕೋತಾ ಇರ್ತಾನೆ. ಆದ್ರೆ ಅವಳ ಮುಂದೆ ನಿಂತ ತಕ್ಷಣ ಮತ್ತೆ ಮಾತೇ ಬರಲ್ಲ. ಇಬ್ರು ಒಬ್ರನ್ನೊಬ್ರು ಸುಮ್ನೆ ನೋಡ್ತಾನೆ ಇರ್ತಾರೆ. ಕಣ್ಣುಗಳಲ್ಲೇ 1000 ಮಾತು, ಆದ್ರೆ ಬಾಯಿಂದ ಒಂದು ಪದ ಹೊರಬರಲ್ಲ. ಕೊನೆಗೆ ರೈಲು ಹೊರಡೋ ಸಮಯ ಆಗುತ್ತೆ. ಅವಳು ಸ್ಮೈಲ್ ಮಾಡಿ ಟಾಟಾ ಬಾಯ್ ಅಂತ ಕೈ ಬೀಸ್ಕೊಂಡು ಹೋಗ್ಬಿಡ್ತಾಳೆ. ಸೊ ನಮ್ಮ ಬ್ರೋ ಮತ್ತೆ ಇನ್ನೊಮ್ಮೆ ತನ್ನ ಲವ್ ಹೇಳ್ಕೊಳಕಾಗದೆ ಅದನ್ನ ಮನ್ಸಲ್ಲೇ ಹೂತು ಬಿಡ್ತಾನೆ. ಇಲ್ಲಿ ಮಾತ್ರ ನಮ್ಮ ಇದಯನ ಹಾರ್ಟ್ ಟೋಟಲ್ ಕ್ರಶ್ ಆಗ್ಬಿಡುತ್ತೆ. ಟೀಚರ್ ಹತ್ರ ಹೇಳಲಿಲ್ಲ, ಟ್ಯೂಷನ್ ಗರ್ಲ್ ಹತ್ರ ಹೇಳಲಿಲ್ಲ, ಡಾಕ್ಟರ್ ಹತ್ರ ಕೂಡ ಹೇಳಲಿಲ್ಲ. ಇಷ್ಟೊಂದು ಲವ್ ಸ್ಟೋರಿಗಳಲ್ಲಿ ಒಂದೇ ಒಂದು ಸಲ ಧೈರ್ಯ ಮಾಡಿ ಐ ಲವ್ ಯು ಅನ್ನೋ ಒಂದು 3 ಪದ ಹೇಳೋಕೆ ಆಗ್ಲಿಲ್ಲ ಅವನಿಗೆ. ಆಗ ಇದಂಗೆ ಅನ್ಸುತ್ತೆ, ನನ್ನಿಂದ ಈ ಲವ್ ಅನ್ನೋದು ಆಗಲ್ಲ ಅನ್ಸುತ್ತೆ, ಸಿಂಗಲ್ ಆಗೇ ಇರ್ತೀನಿ ಅಂತ ಫುಲ್ಲು ಡಿಸೈಡ್ ಮಾಡ್ಬಿಡ್ತಾನೆ. ಆದ್ರೆ ಏನ್ ಮಾಡೋದು, ಹುಡುಗರ ಕ್ಲಾಸಿಕ್ ಕತೆ ಇದೆ ಅಲ್ವಾ. ಹುಡುಗಿಯನ್ನ ಮನ್ಸಾರೆ ಲವ್ ಮಾಡ್ತಾರೆ, ಆದ್ರೆ ಪ್ರಪೋಸ್ ಮಾತ್ರ ಮಾಡೋದೇ ಇಲ್ಲ. ಆಮೇಲೆ ಅವಳ ಮದುವೆಯಲ್ಲಿ ನಿಂತು ಅವಳನ್ನ ನಾನೇ ಮದುವೆ ಆಗ್ಬೇಕಿತ್ತು ಅಂತ ಒಳಗೊಳಗೆ ಫೀಲ್ ಮಾಡ್ತಾ ಇರ್ತಾರೆ. ಲವ್ ನಲ್ಲಿ ಇಷ್ಟೊಂದು ಸಲ ಸೋತಿದ್ರಿಂದ ಇದಯ ಇನ್ಮೇಲೆ ಯಾರನ್ನು ಲವ್ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ತಾನೆ. ಆದ್ರೆ ಅವನ ಮಾವ ಮಾತ್ರ ಸುಮ್ಮನೆ ಇರಲ್ಲ. ನಾನು ಲೈಫ್ ಪೂರ್ತಿ ಸಿಂಗಲ್ ಆಗಿ ಉಳಿದೆ, ನನ್ನ ಮಾವನಿಗೂ ಆ ಗತಿ ಬರಬಾರ್ದು, ನೀನು ಲವ್ ಮಾಡಿ ಸೋತ್ರು ಪರವಾಗಿಲ್ಲ, ಆದ್ರೆ ನಿನಗೆ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ಅಂತ ಅವನಿಗೆ ಹುಡುಗಿ ಹುಡುಕೋ ಮಿಷನ್ ಶುರು ಮಾಡ್ಬಿಡ್ತಾರೆ. ಆದ್ರೆ ಇದಯ ಹೇಳ್ತಾನೆ, ಪ್ಲೀಸ್ ಮಾವ ಈಗ್ಲೇ ಮದುವೆ ಬೇಡ, ನನಗೆ ಸ್ವಲ್ಪ ದಿನ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾನೆ. ಅದೇ ಟೈಮ್ ನಲ್ಲಿ ಇದಯ ಗ್ಯಾಂಗ್ ನಲ್ಲಿ ಡಾಕ್ಟರ್ ಅಣ್ಣನ ಮದುವೆ ಫಿಕ್ಸ್ ಆಗುತ್ತೆ. ಎಲ್ರಿಗೂ ಇನ್ವಿಟೇಷನ್ ಹೋಗುತ್ತೆ. ನಮ್ಮ ಬ್ರೋ ಕೂಡ ಮದುವೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಅವನಿಗೆ ಮತ್ತೊಂದು ಶಾಕು ಕಾಯ್ತಾ ಇರುತ್ತೆ. ಯಾಕಂದ್ರೆ ಒಮ್ಮೆ ಟ್ಯೂಷನ್ ನಲ್ಲಿ ಕ್ರಶ್ ಆಗಿದ್ದ ಆ ಹುಡುಗಿ ಕೂಡ ಅಲ್ಲಿಗೆ ಬಂದಿರ್ತಾಳೆ. ಅಷ್ಟೇ ಅಲ್ಲ, ಅವಳು ಮದುವೆ ಆಗೋ ಹುಡುಗನ ಸಂಬಂಧಿ. ಇದನ್ನ ನೋಡಿ ಇದಯಾಗೆ ಮತ್ತೆ ಇನ್ನೊಮ್ಮೆ ಹಳೆಯ ನೆನಪುಗಳೆಲ್ಲ ರೀಪ್ಲೇ ಆಗೋಕೆ ಶುರುವಾಗುತ್ತೆ. ಆ ಕ್ಷಣದಿಂದ ನಮ್ಮ ಇದಯಾಗೆ ಮತ್ತೆ ಒಂದು ಬಿಲೀವ್ ಬರುತ್ತೆ, ಇಷ್ಟು ವರ್ಷ ಆದ್ಮೇಲೂ ಕೂಡ ಈ ಹುಡುಗಿ ಮತ್ತೆ ಮತ್ತೆ ಲೈಫ್ ಅಲ್ಲಿ ಬರ್ತಾ ಇದ್ದಾಳೆ ಅಂತಂದ್ರೆ ಖಂಡಿತ ದೇವ್ರು ಏನೋ ಪ್ಲಾನ್ ಇಟ್ಟಿದ್ದಾನೆ ಅಂತ ಯೋಚಿಸೋಕೆ ಶುರು ಮಾಡ್ತಾನೆ. ಮತ್ತೆ ಅವಳ ಹಿಂದೆ ಸುತ್ತೋಕೆ ಶುರು. ಆದ್ರೆ ಟ್ವಿನ್ಸ್ ಕನ್ಫ್ಯೂಷನ್ ಇನ್ನೂ ತಲೆಯಲ್ಲೇ ಇರುತ್ತೆ. ನಾನು ಯಾರನ್ನು ಲವ್ ಮಾಡ್ತಿದ್ದೆ ಅನ್ನೋ ಪ್ರಶ್ನೆ ಇನ್ನೂ ಕಾಡ್ತಾ ಇರುತ್ತೆ. ಆಗ ಅವನು ಒಂದು ವಿಷಯ ಗಮನಿಸ್ತಾನೆ,
ಬ್ಯಾಡ್ಮಿಂಟನ್ ಆಡ್ತಿದ್ದ ಟ್ವಿನ್ಗೆ ಆಗ್ಲೇ ಮದುವೆ ಆಗಿ ಒಂದು ಮಗು ಕೂಡ ಇದೆ. ಆಗ ಅವನಿಗೆ ಕ್ಲಿಯರ್ ಆಗುತ್ತೆ, ನಾನು ಹೆಚ್ಚು ಟೈಮ್ ಕಳೆದಿದ್ದು ಟ್ಯೂಷನ್ಗೆ ಬರ್ತಿದ್ದ ಹುಡುಗಿ ಜೊತೆನೆ, ಹಾಗಿದ್ರೆ ನಾನು ಲವ್ ಮಾಡಿದ್ದು ಇವಳನ್ನೇ ಅಂತ ಕೊನೆಗೂ ಡೌಟ್ ಕ್ಲಿಯರ್ ಆಗುತ್ತೆ. ಇನ್ನೊಂದು ಖುಷಿ ಏನಪ್ಪಾ ಅಂತಂದ್ರೆ ಅವಳಿಗೆ ಇನ್ನೂ ಮದುವೆ ಆಗಿರಲ್ಲ ಅಷ್ಟೇ. ಇಷ್ಟು ವರ್ಷಗಳ ಮನ್ಸಲ್ಲಿ ಹೂತು ಬಿಟ್ಟಿದ್ದ ಆ ಲವ್ ಮತ್ತೆ ರಿಸ್ಟಾರ್ಟ್ ಆಗುತ್ತೆ. ಆದ್ರೆ ಇನ್ನೊಂದು ಟ್ವಿಸ್ಟ್ ರೆಡಿ ಇದೆ. ಆ ಹುಡುಗಿ ಈಗ ಅಮೆರಿಕದ ನಾಸಾನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಮದುವೆ ಆಗಿದ ತಕ್ಷಣ ನಾಳೆ ನನ್ನ ಫ್ಲೈಟ್ ಇದೆ, ಬಾಯ್ ಅಂತ ಎಲ್ರಿಗೂ ಹೇಳಿ ಹೊರಡ್ತಾಳೆ. ಮತ್ತೆ ಇದೆಯ ಅದೇ ಕನ್ಫ್ಯೂಷನ್ ಡೈಲಾಗ್ಸ್ ನಲ್ಲಿ ಸಿಲುಕಿ ಬೀಳ್ತಾನೆ. ಹೇಳಲಾ ಬೇಡವಾ ಅಂತ ಫುಲ್ ಕನ್ಫ್ಯೂಷನ್. ಕೊನೆಗೆ ಈ ಸಲ ಮಿಸ್ ಮಾಡಿದ್ರೆ ಮತ್ತೆ ಚಾನ್ಸ್ ಸಿಗಲ್ಲ ಅಂತ ಏರ್ಪೋರ್ಟ್ ಗೆ ಓಡ್ತಾನೆ. ಅವಳು ಫ್ಲೈಟ್ ನಲ್ಲಿ ಕುಳಿತುಕೊಂಡಿರ್ತಾಳೆ. ಇವನು ಉಸಿರು ಬಿಗಿ ಹಿಡಿದು ರನ್ ಮಾಡ್ತಾ ಗೇಟ್ ತನಕ ಹೋಗ್ತಾನೆ. ಆದ್ರೆ ಅಷ್ಟರಲ್ಲಿ ಪಾಪ ಫ್ಲೈಟ್ ಟೇಕ್ ಆಫ್ ಆಗ್ಬಿಡುತ್ತೆ. ವಿಧಿ ಅವನಿಗೆ ಮತ್ತೊಮ್ಮೆ ಲವ್ ಮಾಡೋಕೆ ಚಾನ್ಸ್ ಕೊಟ್ಟಿತ್ತು, ಆದ್ರೆ ನಮ್ಮ ಇದಯ ಮತ್ತೆ ಅದನ್ನ ಕೈ ಚೆಲ್ಬಿಡ್ತಾನೆ. ಕೊನೆಗೆ ಇದಯ ಒಂದು ಡಿಸಿಷನ್ಗೆ ಬರ್ತಾನೆ, ಇನ್ನು ಈ ಲವ್ ಗಿವ್ ಸಾಕು ನನಗೆ, ಇನ್ಮೇಲೆ ಅರೇಂಜ್ಡ್ ಮ್ಯಾರೇಜೇ ಆಗ್ಬೇಕು ಅಂತ ಅನ್ಕೊಳ್ತೀನಿ ಅಂತ ಹೇಳ್ಬಿಡ್ತಾನೆ ಮಾವಾಗೆ. ಅದಾದ್ಮೇಲೆ ಮಾವ ಕೂಡ ಜೋರಾಗಿ ಹುಡುಗಿ ಹುಡುಕಿ ಒಳ್ಳೆ ಸಂಬಂಧ ಫಿಕ್ಸ್ ಮಾಡ್ತಾರೆ. ನಿಶ್ಚಿತಾರ್ಥ ಕೂಡ ಆಗ್ಬಿಡುತ್ತೆ. ಈಗ ಇಬ್ರು ವೆಡ್ಡಿಂಗ್ ಶಾಪಿಂಗಿಗೆ ಮಾಲ್ಗೆ ಹೋಗಿರ್ತಾರೆ. ಆದ್ರೆ ವಿಧಿ ಇನ್ನೊಂದು ಟ್ವಿಸ್ಟ್ ರೆಡಿ ಇಟ್ಟಿರುತ್ತೆ. ಅದೇ ಮಾಲ್ ನಲ್ಲಿ ಇದಯ ಯಾರನ್ನ ನೋಡಬಾರ್ದೋ ಅವಳನ್ನೇ ನೋಡ್ತಾನೆ. ಅದು ಬೇರೆ ಯಾರೂ ಅಲ್ಲ, ಆ ಡಾಕ್ಟರ್. ಓದು ಮುಗಿಸಿ ಚೆನ್ನೈಲಿ ಕೆಲಸ ಮಾಡ್ತಿದ್ದ ಅವಳು ಈಗ ಆಕಸ್ಮಿಕವಾಗಿ ಇದಯ ಮುಂದೆ ನಿಂತಿರ್ತಾಳೆ. ಇದಯ ಅವಳನ್ನು ನೋಡಿದ ಕ್ಷಣ ಶಾಕ್ ಆಗಿ ಮಾತೇ ಬರಲ್ಲ. ಸುಮ್ನೆ ಹೊರಟು ಹೋಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವಳು ಅವಳನ್ನ ಕರೆದ್ಬಿಟ್ಟು ಹೇಗಿದ್ಯಾ ಅಂತ ತುಂಬಾ ನಾರ್ಮಲ್ ಆಗಿ ಮಾತನ್ನ ಶುರು ಮಾಡ್ತಾಳೆ. ಸ್ವಲ್ಪ ಹೊತ್ತು ಮಾತಾಡಿದ ಮೇಲೆ ಒಂದೇ ಒಂದು ಮಾತಿನಿಂದ ಇದೆಯ ಲೈಫೇ ಮತ್ತೆ ವಾಪಸ್ ರಿವರ್ಸ್ ಗೇರ್ ಹಾಕ್ಬಿಡುತ್ತೆ. ಇದೆಯ ನಾನು ನಿನ್ನ ಲವ್ ಮಾಡ್ತಿದ್ದೆ ಕಣೋ. ಇದೆಯ ಕೇಳಿಸ್ಕೊಂಬಿಟ್ಟು ಫುಲ್ಲು ಶಾಕು. ಏನು, ಈಗ ನನ್ನ ಎಂಗೇಜ್ಮೆಂಟ್ ಆಗಿದೆ, ಈ ಟೈಮ್ ನಲ್ಲಿ ಇದನ್ನ ಹೇಳ್ತಾ ಇದೆಯಲ್ವಾ ಅಂತ ಹೇಳ್ತಾನೆ ಅವನು. ಆಗ ಡಾಕ್ಟರ್ ನಿಜ ಹೇಳ್ತಾಳೆ, ಮೊದಲಿನಿಂದಲೇ ನಿನಗೆ ಹೇಳ್ಬೇಕು ಅಂತ ಇತ್ತು, ಆದ್ರೆ ಭಯ ಆಯ್ತು, ನೀನೇ ಮೊದಲು ಹೇಳ್ತೀಯ ಅಂತ ಕಾಯ್ದೆ, ನೀನಂತೂ ಹೇಳಲಿಲ್ಲ, ನಾನು ಹೇಳಲಿಲ್ಲ, ಅದೇ ನಮ್ಮಿಬ್ರನ್ನ ದೂರ ಮಾಡ್ಬಿಡ್ತು ಅಂತ ಹೇಳ್ತಾಳೆ. ಈಗ್ಲೂ ಕೂಡ ಹೇಳ್ದೇ ಇದ್ರೆ ಈ ಬೇಸರ ಲೈಫ್ ಲಾಂಗು ಕಾಡ್ತಾ ಇತ್ತು, ಅದಕ್ಕೆ ಹೇಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಇದಾಗ ಇನ್ನೂ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸ್ಟಾಪ್, ನನಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳ್ತಾನೆ. ಆಗ ಅವಳು ಸ್ಮೈಲ್ ಮಾಡಿ ಹೇಳ್ತಾಳೆ, ನನಗೂ ಮದುವೆ ಆಗಿದ್ಯಪ್ಪ ಅಂತ. ಇದಯ ಕನ್ಫ್ಯೂಸ್ ಆಗ್ಬಿಟ್ಟು ಮದುವೆ ಆದ್ಮೇಲೆ ಈಗ ಯಾಕೆ ಇದನ್ನ ಹೇಳ್ತಾ ಇದೀಯಾ ಅಂತ ಕೇಳ್ತಾನೆ. ಆಗ ಅವಳು ತುಂಬಾ ಎಮೋಷನಲ್ ಆಗಿ ಹೇಳ್ತಾಳೆ, ನಾನು ನಿನ್ನ ಲವ್ ಮಾಡ್ತಿದ್ದು ನಿಜ, ಆದ್ರೆ ಆ ಸಮಯದಲ್ಲಿ ಹೇಳೋಕೆ ಆಗ್ಲಿಲ್ಲ. ಆ ಒಂದು ಬೇಸರ ಇಷ್ಟು ವರ್ಷ ಮನ್ಸಲ್ಲೇ ಇತ್ತು, ಅದನ್ನ ಒಮ್ಮೆ ಹೇಳ್ಬೇಕು ಅಂತ ಅನಿಸ್ತಾ ಇತ್ತು ಅಷ್ಟೇ. ಈಗ ಹೇಳಿದ್ಮೇಲೆ ನನ್ನ ಮನಸ್ಸು ತುಂಬಾ ಹಗುರವಾಗಿದೆ, ಇದನ್ನ ನೀನು ಸೀರಿಯಸ್ ಆಗಿ ತಗೋಬೇಡ ಅಂತ ಹೇಳ್ತಾಳೆ. ಇಷ್ಟು ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾಳೆ. ಇದಯ ಮಾತ್ರ ಮತ್ತೊಮ್ಮೆ ಮಾತೆ ಬರದೆ ನಿಂತಲ್ಲೇ ನಿಂತು ಬಿಡ್ತಾನೆ. ಡಾಕ್ಟರ್ ಹೇಳಿದ ಆ ಒಂದು ಮಾತು ಇದಯನ ತಲೆಯಲ್ಲಿ ಸುತ್ತಾ ಇರುತ್ತೆ. ಅವಳು ತನ್ನ ಮನ್ಸಲ್ಲಿರೋದ್ನೆಲ್ಲ ಓಪನ್ ಆಗಿ ಹೇಳ್ಬಿಟ್ಲು. ಆದ್ರೆ ನಾನ್ ಮಾತ್ರ ಇಷ್ಟು ವರ್ಷ ಆದ್ರೂ ನನ್ನ ಲವ್ ಯಾರಿಗೂ ಹೇಳೋಕೆ ಆಗ್ಲಿಲ್ಲ ಅಂತ ಇದೇ ಯೋಚಿಸ್ತಾ ಇರ್ತಾನೆ. ಈಗ ತನ್ನ ಎಂಗೇಜ್ಮೆಂಟ್ ಆಗಿದೆ, ಇನ್ನೇನು ಮದುವೆ ಕೂಡ ಹತ್ರ ಬಂದಿದೆ. ಈ ಮದುವೆ ಆಗೋಕ್ಕಿಂತ ಮುಂಚೆ ಕನಿಷ್ಠ ಪಕ್ಷ ನಾನು ಟ್ಯೂಷನ್ ಗರ್ಲಿಗೆ ನಾನು ನೀನು ಲವ್ ಮಾಡ್ತಿದ್ದೆ ಅಂತ ಹೇಳ್ಬೇಕು, ಆಗ ಮಾತ್ರ ನನ್ನ ಮನಸ್ಸು ಹಗುರ ಆಗುತ್ತೆ ಅಂತ ಡಿಸೈಡ್ ಮಾಡ್ಬಿಡ್ತಾನೆ. ಇನ್ನೇನು ಮದುವೆಗೆ ಕೇವಲ 7 ದಿನಗಳು ಮಾತ್ರ ಬಾಕಿ. ಅಷ್ಟರಲ್ಲೇ ಬ್ಯಾಗ್ ಪ್ಯಾಕ್ ಮಾಡಿ ಡೈರೆಕ್ಟ್ ಆಗಿ ಅಮೆರಿಕಾಗೆ ಫ್ಲೈಟ್ ಹತ್ತು ಬಿಡ್ತಾನೆ. ಯಾಕಂದ್ರೆ ಅವಳು ಈಗ ನಾಸಾದಲ್ಲಿ ಕೆಲಸ ಮಾಡ್ತಿರ್ತಾಳಲ್ವಾ, ಒಮ್ಮೆ ನನ್ನ ಮನ್ಸಿನ ಮಾತು ಹೇಳ್ಬಿಟ್ರೆ ಸಾಕು, ಆಮೇಲೆ ಆರಾಮಾಗಿ ನೆಮ್ಮದಿಯಿಂದ ಇಂಡಿಯಾಗೆ ಹೋಗ್ಬಿಟ್ಟು ಮದ್ವೆನ ಆಗ್ತೀನಿ ಅಂತ ಅನ್ಕೊಂಡಿರ್ತಾನೆ. ಅಮೆರಿಕಕ್ಕೆ ತಲುಪೋದ್ಮೇಲೆ ಅವಳ ಕೆಲಸ ಮಾಡ್ತಿದ್ದ ಜಾಗಕ್ಕೆ ಹೋಗ್ಬಿಡ್ತಾನೆ. ಆದ್ರೆ ಈ ಸಲಿನ ಅವನು ಹೇಳಲ್ಲ, ಅವನಿಗೆ ಧೈರ್ಯ ಮತ್ತೆ ಬರೋದಿಲ್ಲ. ಇಲ್ಲೊಂದು ಆಫೀಸ್ ಕೆಲಸ ಇತ್ತು, ಅದ್ರ ಜೊತೆ ನಿನ್ನೆ ನೋಡಿ ಹೋಗೋಣ ಅಂತ ಬಂದೆ ಅಂತ ಸುಳ್ಳು ಹೇಳ್ಬಿಡ್ತಾನೆ. ಅದಾದ್ಮೇಲೆ ಪ್ರತಿದಿನ ಅವಳ ಜೊತೆ ಸುತ್ತಾಡ್ತಾ ಇರ್ತಾನೆ. ಆದ್ರೆ ಲವ್ ವಿಷಯ ಮಾತ್ರ ಬಾಯಿಂದ ಹೊರ ಬರಲ್ಲ. ಆದ್ರೆ ಆ ಹುಡುಗಿಗೆ ಮಾತ್ರ ಎಲ್ಲ ಕ್ಲಿಯರ್ ಆಗಿರುತ್ತೆ. ಇವನು ಇಷ್ಟು ದೂರ ಅಮೆರಿಕವರೆಗೂ ಬಂದವನೇ ಅಂತಂದ್ರೆ ಖಂಡಿತ ನನ್ನ ಇಷ್ಟಪಡ್ತಾ ಇದ್ದಾನೆ, ನನ್ನ ನೋಡಕ್ಕೆ ಬಂದವನೇ ಅಂತ ಅನ್ಕೊಂಡಿರ್ತಾಳೆ. ನಿಧಾನವಾಗಿ ಅವಳಿಗೂ ಮತ್ತೆ ಇದೆಯ ಮೇಲೆ ಲವ್ ಹುಟ್ಟಿ ಬಿಡುತ್ತೆ. ಆದ್ರೆ ನಮ್ಮ ಇದಯಾಗೆ ಇದ್ಯಾವುದು ಗೊತ್ತೇ ಇರಲ್ಲ. ಹೀಗೆ ದಿನಗಳು ಕಳೀತಾ ಇರ್ತವೆ. ಮದುವೆ ದಿನವೂ ಕೂಡ ಹತ್ರ ಬಂದಿರುತ್ತೆ. ಈಗ ಇದಯ ಇಂಡಿಯಾಗೆ ವಾಪಸ್ ಹೋಗ್ಲೇಬೇಕು, ಆದ್ರೆ ಇನ್ನೂ ತನ್ನ ಲವ್ ಹೇಳಿಲ್ಲ. ಇತ್ತ ಆ ಹುಡುಗಿನೂ ಕೂಡ ಇವನು ಯಾವಾಗ ಹೇಳ್ತಾನೋ ಅಂತ ಕಾಯ್ತಾ ಕೂತಿದ್ರೆ ಆಗಲ್ಲ. ಈ ಸಲ ನಾನೇ ಹೇಳ್ಬಿಡ್ತೀನಿ ಅಂತ ನಿರ್ಧಾರ ಮಾಡ್ತಾಳೆ. ಅದೇ ಸಮಯದಲ್ಲಿ ಇದೆಯ ಫ್ರೆಂಡ್ಸ್ ಕೂಡ ಅವನಿಗೆ ಕ್ಲಾಸ್ ತಗೊಳ್ತಾ ಇರ್ತಾರೆ. ಇನ್ನು ಯಾಕಪ್ಪ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ, ನಿನಗಿನ್ನೇನ್ ಮದುವೆ ಆಗೋದು ಹತ್ರ ಬಂದಿದೆ, ಅವಳ ಹತ್ತಿರ ಹೋಗಿ ನಿಜ ಹೇಳು, ಹೆದರ್ಕೊಳ್ಳಿಲ್ದಂಗೆ ಹೋಗ್ಗುರು, ಆರಾಮಾಗೆ ಹೇಳು, ನಾನು ಒಂದ್ ಕಾಲದಲ್ಲಿ ಲವ್ ಮಾಡ್ತಿದ್ದೆ, ಈಗ ನನ್ನ ಮನ್ಸಲ್ಲಿ ಏನು ಇಲ್ಲ ಅಂತ ಹೇಳ್ಬಿಡು, ಆಮೇಲೆ ಕ್ಲೀನ್ ಮೈಂಡ್ ನಿಂದ ಇಂಡಿಯಾಗೆ ಬಾ ಅಂತ ಫುಲ್ಲು ಮೋಟಿವೇಟ್ ಮಾಡ್ತಾರೆ. ಅಷ್ಟರಲ್ಲಿ ಆ ಹುಡುಗಿ ಇದೆಯ ಮತ್ತು ಅವನ ಫ್ರೆಂಡ್ಸಿನ ಮಾತಾಡೋದ್ನೆಲ್ಲ ಕೇಳಿಸ್ಕೊಂಡ್ಬಿಡ್ತಾಳೆ. ಅವಳಿಗೆ ಒಂದೇ ಶಾಕು,
ಇನ್ನು 2 ದಿನದಲ್ಲಿ ನಿನ್ನ ಮದುವೆ ಇಟ್ಕೊಂಡು ನನ್ನ ಹತ್ರ ಬಂದು ಐ ಲವ್ ಯು ಹೇಳೋಕೆ ಬಂದಿದ್ಯಾ, ಇಷ್ಟೊಂದು ಸೆಲ್ಫಿಶ್ ಆಗಿರೋದು ಹೇಗೆ ಅಂತ ಫುಲ್ ಕೋಪದಲ್ಲಿ ಕೇಳ್ತಾಳೆ. ನಿನಗೆ ಗೊತ್ತಾ ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ, ನಿನ್ನ ಮದುವೆ ಆಗ್ತಿದೆ ಅಂತ ಗೊತ್ತಿದ್ರು ನಾನೇ ನಿನ್ನ ಹತ್ರ ಬಂದು ಲವ್ ಹೇಳೋಕೆ ರೆಡಿ ಆಗಿದ್ದೆ. ನಿನ್ ಹಿಂದೆ ಸುತ್ತಾ ಇದ್ನಲ್ಲ ನಾನೇ ಮೂರ್ಖಳು ಅಂತ ಹೇಳ್ಬಿಟ್ಟು ಇನ್ಮೇಲೆ ನನಗೆ ಮುಖ ತೋರ್ಸ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಪಾಪ ನಮ್ಮ ಇದಯ ಮತ್ತೆ ಟೋಟಲ್ ಕನ್ಫ್ಯೂಷನ್ ಆಗ್ಬಿಡ್ತಾನೆ. ಒಂದ್ ಕಡೆ ಇನ್ನೇನು ಮದುವೆ ಶುರು ಆಗ್ಬೇಕು, ಇನ್ನೊಂದ್ ಕಡೆ ಈಗಷ್ಟೇ ತನ್ನ ನಿಜವಾದ ಲವ್ ಸಿಕ್ಕಿದೆ, ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋ ದೊಡ್ಡ ಡೈಲೆಮಾದಲ್ಲಿ ಸಿಲುಕಿ ಬೀಳ್ತಾನೆ. ಆದ್ರೆ ಈಗ ಏನು ಮಾಡೋಕೆ ಅವಕಾಶ ಇರಲ್ಲ. ಮಾವ ಕೂಡ ಪದೇ ಪದೇ ಕಾಲ್ ಮಾಡಿ ಹೇಳ್ತಾ ಇರ್ತಾನೆ, ಎಲ್ಲಿದ್ಯಾ ಗುರು, ಬೇಗ ಫ್ಲೈಟ್ ಹತ್ತಿ ಇಂಡಿಯಾಗೆ ಬಾರಪ್ಪ ಅಂತ ಹೇಳ್ತಾನೆ ಇರ್ತಾನೆ. ಕೊನೆಗೆ ಇದೆಯ ಫುಲ್ ಮನ್ಸು ಭಾರ ಮಾಡ್ಕೊಂಡ್ಬಿಟ್ಟು ಅಮೆರಿಕಾಯಿಂದ ಚೆನ್ನೈಗೆ ಹೊರಟ್ಬಿಡ್ತಾನೆ. ಫ್ಲೈಟ್ ನಲ್ಲಿ ಅವನು ಪಕ್ಕದಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಕೂತಿರ್ತಾನೆ. ಇಷ್ಟು ವರ್ಷ ತನ್ನ ಲೈಫ್ ನಲ್ಲಿ ನಡೆದ ಎಲ್ಲ ಲವ್ ಸ್ಟೋರಿಗಳನ್ನು ಅವನಿಗೆ ಹೇಳ್ಬಿಡ್ತಾನೆ. ಎಲ್ಲ ಕೇಳಿದ್ದ ಆ ವ್ಯಕ್ತಿ, ನಿನ್ ಕತೆ ಕೇಳಿದ್ರೆ ನಿಜವಾಗಿಯೂ ಪಾಪ ಅನ್ಸುತ್ತೆ ಗುರು, ಆದ್ರೆ ಏನು ಮಾಡೋದಿಕ್ ಆಗೋದಿಲ್ಲ, ಆಗೋದೆಲ್ಲ ಒಳ್ಳೇದಂತ ಒಪ್ಕೋಬೇಕು, ಮುಂದೆ ಹೋಗ್ಬೇಕು ಅಂತ ಧೈರ್ಯ ಹೇಳ್ತಾನೆ. ಫ್ಲೈಟು ಲ್ಯಾಂಡ್ ಆಗ್ಬಿಟ್ಟು ಏರ್ಪೋರ್ಟ್ ಇಂದ ಹೊರಗೆ ಬಂದು ಕೂಡ್ಲೆ ಮತ್ತೊಂದು ಬಿಗ್ ಟ್ವಿಸ್ಟ್. ಅಲ್ಲಿ ಹೊರಗೆ ಒಬ್ಳು ನಿಂತಿರ್ತಾಳೆ. ಅದು ಬೇರೆ ಯಾರು ಅಲ್ಲ, ಟ್ಯೂಷನ್ ಗರ್ಲ್ ಅಲ್ಲ, ಡಾಕ್ಟರ್ ಕೂಡ ಅಲ್ಲ, ಅಲ್ಲಿ ನಿಂತಿರೋದು ಅವನ ಚಿಕ್ಕಂದಿನ ಟೀಚರ್. ಆಗ ಗೊತ್ತಾಗುತ್ತೆ ಫ್ಲೈಟ್ ನಲ್ಲಿ ತನ್ನ ಪಕ್ಕದಲ್ಲಿ ಕೂತಿದ್ದ ಬಿಸ್ನೆಸ್ ಮೆನ್ ಬೇರೆ ಯಾರು ಅಲ್ಲ, ಆ ಟೀಚರ್ನ ಗಂಡ. ಹಲವು ವರ್ಷಗಳ ನಂತರ ಟೀಚರ್ನ ನೋಡ್ಬಿಟ್ಟು ಅವನಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಅವನು ಹೇಳ್ತಾನೆ, ಮ್ಯಾಮ್ ಇವತ್ತು ನನ್ನ ಮದ್ವೆ, ನೀವು ಮತ್ತೆ ಸರ್ ಇಬ್ರು ಖಂಡಿತ ಬರ್ಬೇಕು ಅಂತ ಪ್ರೀತಿಯಿಂದ ಇನ್ವೈಟ್ ಮಾಡ್ತಾನೆ. ಆದ್ರೆ ಆ ಸರ್ರು ನಗ್ತಾ ನಗ್ತಾ ಹೇಳ್ತಾರೆ, ಅಯ್ಯೋ ನಿನ್ ಲವ್ ಸ್ಟೋರಿ ಸಾಕಷ್ಟು ಕಾಂಪ್ಲಿಕೇಟೆಡ್ ಇದೆಯಪ್ಪ, ನಾನು ಬಂದ್ರೆ ಇನ್ನೂ ಗೊಂದಲ ಆಗುತ್ತೆ, ನೀವು ಎಂಜಾಯ್ ಮಾಡಿ ಅಂತ ವಿನಯವಾಗಿ ನಿರಾಕರಿಸ್ತಾನೆ. ಹೃದಯ ಮಾತ್ರ ನೇರವಾಗಿ ಮದುವೆ ಮಂಟಪಕ್ಕೆ ಬರ್ತಾನೆ. ಆದ್ರೆ ಅವನ ಮುಖದಲ್ಲಿ ನಗುನೇ ಇರೋದಿಲ್ಲ, ಯಾಕಂದ್ರೆ ಅವನ ಮನ್ಸು ಇನ್ನೂ ಕೂಡ ಆ ಟ್ಯೂಷನ್ ಗರ್ಲ್ ಹತ್ರನೇ ಇರುತ್ತೆ. ಕೊನೆಗೆ ಅವನು ತನ್ನ ಮಾವ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಮಾವ ನನಗೆ ಈ ಮದುವೆ ಮಾಡ್ಕೊಳ್ಳೋ ಸ್ವಲ್ಪನೂ ಮನ್ಸಿಲ್ಲ, ಪ್ಲೀಸ್ ಈ ಮದುವೆ ಹೇಗಾದ್ರೂ ಮಾಡಿ ನಿಲ್ಸಿ ಅಂತ ಕಣ್ಣೀರಿನಿಂದ ಕೇಳ್ಕೊಳ್ತಾನೆ. ಆದ್ರೆ ಮಾವ ಮಾತ್ರ ಒಪ್ಪೋದೇ ಇಲ್ಲ. ಈ ಮದುವೆ ನಿಂತೋದ್ರೆ ನನ್ನ ಜೀವನದಲ್ಲೇ ದೊಡ್ಡ ಅವಮಾನ ಆಗುತ್ತೆ, ನೀನ್ ಏನೇ ಮಾಡಿದ್ರು ಸಹಿ, ಇಷ್ಟ ಇಲ್ಲ ಅಂದ್ರೂ ಕೂಡ ನಿನ್ ಮದ್ವೆ ಆಗ್ಲೇಬೇಕು ಅಂತ ಹೇಳ್ತಾನೆ. ಚಿಕ್ಕ ವಯಸ್ಸಿನಿಂದ ಅಪ್ಪ ಅಮ್ಮ ಇಲ್ದೆ ಬೆಳೆದ ಇದೆಯಾಗೆ ಮಾವನೇ ಎಲ್ಲ, ಅದಕ್ಕೆ ತನ್ನ ಪ್ರೀತಿಯನ್ನ ಮನ್ಸಲ್ಲೇ ಹೂತು, ಸರಿ ಮಾವ ನಿನಿಗೋಸ್ಕರ ನಾನು ಮದ್ವೆ ಆಗ್ತೀನಿ ಅಂತ ರೆಡಿ ಆಗ್ತಾನೆ. ಅಷ್ಟರಲ್ಲಿ ಮತ್ತೊಂದು ಟ್ವಿಸ್ಟ್. ಏರ್ಪೋರ್ಟ್ ನಲ್ಲಿ ಭೇಟಿಯಾದ ಆ ಬಿಸ್ನೆಸ್ ಮ್ಯಾನ್ ಮತ್ತೆ ಶಾಲೆಯ ಟೀಚರು ಮಂಟಪಕ್ಕೆ ಬರ್ತಾರೆ. ಆದ್ರೆ ಅವರು ಬರೀ ಕೈಯಲ್ಲಿ ಬರೋದಿಲ್ಲ, ಒಬ್ಬ ಹುಡುಗಿಯನ್ನು ಜೊತೆಗೆ ಕರ್ಕೊಂಡು ಬಂದಿರ್ತಾರೆ. ಮಂಟಪದಲ್ಲಿ ಎಲ್ರು ಫುಲ್ಲು ಶಾಕು. ಆಗ ಆ ಬಿಸ್ನೆಸ್ ಮ್ಯಾನ್ ಇದೆಯ ಮಾವನ ಹತ್ರ ಹೋಗ್ಬಿಟ್ಟು ಹೇಳ್ತಾರೆ, ಹುಡುಗನ್ ಜೀವನ ಹಾಳಾದ್ರೂ ಪರವಾಗಿಲ್ಲ ಅಂತ ಹೇಳ್ಬಾರ್ದು ಸರ್, ಅದು ಸರಿಯಲ್ಲ, ನಿಮ್ಮ ಮಾನ ಉಳಿಯೋದು ಮುಖ್ಯನೇ, ನಾನು ಒಪ್ಕೋತೀನಿ, ಆದ್ರೆ ಅವನ ಖುಷಿನೂ ಕೂಡ ಅಷ್ಟೇ ಮುಖ್ಯ ಅಂತ ಸಮಾಧಾನವಾಗಿ ಮಾತಾಡ್ತಾರೆ. ಆ ಮಾತು ಕೇಳಿ ಮಾವನ ಮನ್ಸೇ ಬದಲಾಗುತ್ತೆ. ಕೂಡಲೇ ಮದ್ವೆ ನಿಲ್ಲಿಸ್ತಾನೆ. ಮದ್ವೆ ನಿಲ್ಲಿಸ್ಬಿಟ್ಟು ನನ್ನ ಹುಡುಗ ಇನ್ನೊಬ್ಳನ್ನ ಪ್ರೀತಿಸ್ತಾ ಇದ್ದಾನೆ, ಈ ಮದ್ವೆ ಮುಂದುವರ್ಸೋದು ಸರಿಯಲ್ಲ ಅಂತ ಎಲ್ರ ಮುಂದೆ ಹೇಳ್ಬಿಡ್ತಾರೆ. ಆಮೇಲೆ ಇದಿಯಾಗೆ ಮಾವ ಹೇಳ್ತಾನೆ, ಬಾ ನೀನು ಪ್ರೀತಿಸಿದ ಹುಡುಗಿಯನ್ನ ಈಗ್ಲೇ ನಿನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ. ಆದ್ರೆ ಈಗ ಬರುತ್ತೆ ಯಾರು ಎಕ್ಸ್ಪೆಕ್ಟ್ ಮಾಡದೇ ಇರೋಷ್ಟು ದೊಡ್ಡ ಟ್ವಿಸ್ಟ್. ಅವರು ಕರ್ಕೊಂಡ್ ಬಂದಿದ್ದು ಅಮೆರಿಕದಲ್ಲಿದ್ದ ನಾಸಾ ಹುಡುಗಿ ಅಲ್ಲ, ಅವಳ ಅಕ್ಕನ್ನ. ಯಾಕಂದ್ರೆ ನಿಜವಾದ ಹುಡುಗಿ ಇನ್ನು ಅಮೆರಿಕದಲ್ಲೇ ನಾಸಾದಲ್ಲಿ ಡ್ಯೂಟಿ ಮಾಡ್ತಾ ಇರ್ತಾಳೆ. ಆಗ ಆ ಬಿಸ್ನೆಸ್ ಮ್ಯಾನ್ ಒಂದು ಐಡಿಯಾ ಕೊಡ್ತಾನೆ. ವಿಡಿಯೋ ಕಾಲ್ ಮೂಲಕ ಅವಳನ್ನ ಕನೆಕ್ಟ್ ಮಾಡ್ತಾರೆ. ಅವಳು ಸ್ಕ್ರೀನ್ ನಲ್ಲಿ ಕಾಣಿಸ್ಕೊಂಡು ಇದಿಯಾಗೆ ಹೇಳ್ತಾಳೆ, ನಿನಗೀಗ 40 ಸೆಕೆಂಡ್ ಟೈಮು, ಈ 40 ಸೆಕೆಂಡ್ ಒಳಗೆ ನಿನ್ನ ಮನ್ಸಲ್ಲಿರೋ ಲವ್ ಹೇಳಿದ್ರೆ ಮಾತ್ರ ನಾನು ಹೌದು ಅಂತ ಹೇಳ್ತೀನಿ. 40 ಸೆಕೆಂಡ್ ಟೈಮರ್ ಶುರುವಾಗುತ್ತೆ. ಆದ್ರೆ ನಮ್ಮ ಇದನ್ನಲ್ವಾ, ಮುಂಚೆ ಹೇಗಿದ್ನೋ ಈಗ್ಲೂ ಕೂಡ ಅದೇನೆ, ಐ ಲವ್ ಯು ಅನ್ನೋ 3 ಪದ ಬಾಯಿಂದ ಹೊರ ಬರೋದೇ ಇಲ್ಲ. ಹಾಗಾದ್ರೆ ಕೊನೆಗೆ ಇದೆಯ ತನ್ನ ಪ್ರೀತಿಯನ್ನ ಹೇಳ್ತಾನ ಇಲ್ವಾ? ಅದೇ ಈ ಸಿನಿಮಾದ ಕ್ಲೈಮ್ಯಾಕ್ಸ್. ಸೊ ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇದಯ ಮುರಳಿ ಮೂವಿಯ ಫುಲ್ ಸ್ಟೋರಿ ಮತ್ತೆ ಎಕ್ಸ್ಪ್ಲನೇಷನ್. ಹೇಗನ್ನಿಸ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಯಾವ್ದಾದ್ರು ಬೇರೆ ವಿಡಿಯೋದ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.